ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪ್ರಧಾನಿ ಮೋದಿಗೆ ಶುಭಾಶಯಗಳ ಮಹಾಪೂರ್ವವೇ ಹರಿದು ಬಂದಿದೆ. 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಪದಗ್ರಹಣ ಮಾಡಿದ ಮೋದಿಗೆ ಮಂತ್ರಾಲಯ ಪೀಠಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿದ್ದಾರೆ. ಬುಧೇಂದ್ರ ತೀರ್ಥರ ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಇಂದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನ. ಸಮರ್ಥ ನಾಯಕರು ಮತ್ತು ಹಿಂದೂ ಧರ್ಮದ ಮುಖಂಡರು ಆದಂತಹ, ಸಂರಕ್ಷಕರು ಆದಂತಹ ನರೇಂದ್ರ ಮೋದಿಜಿಯವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಿಗಳಾಗಿ ಪದಗ್ರಹಣ ಮಾಡ್ತಕ್ಕಂಥದ್ದು ಮತ್ತು ಅವರ ಮಂತ್ರಿಮಂಡಲದಲ್ಲಿ ಅನೇಕ ಅನುಭವಿಗಳು ಇಂದು ನಮ್ಮ ಭಾರತ ದೇಶ. ನರೇಂದ್ರ ಮೋದಿಜಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಶಾಸಕ ಸುರೇಶ್ ಕುಮಾರ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಮ್ಮ ರಾಜ್ಯಕ್ಕೆ 5 ಸಚಿವ ಸ್ಥಾನ ನೀಡಿದ್ದಾರೆ. ಇದರಿಂದಾಗಿ ಕರ್ನಾಟಕ ಮತ್ತಷ್ಟು ಅಭಿವೃದ್ಧಿ ಆಗಲಿದೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದರೆ 62ನೇ ಇಸ್ವಿ ಆದಮೇಲೆ 1962ನೇ ಇಸ್ವಿ ಆದಮೇಲೆ ಮೊದಲನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು. ಮತ್ತು ಈ ಬಾರಿಯ ವಿಶೇಷ ಅಂತಂದರೆ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ ಮುಂಚೆ ಸುಮಾರು 125 ದಿನಗಳಲ್ಲಿ ಸರ್ಕಾರ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಆಗಲೇ ನೀಲಿ ನಕ್ಷೆ ರಚಿಸಿದ್ದಾರೆ. ಮತ್ತು ಸಂತೋಷ ಆಗುತ್ತೆ, ನಮ್ಮ ರಾಜ್ಯದಿಂದ ಶ್ರೀ ಪ್ರಹ್ಲಾದ್ ಜೋಶಿಯವರು, ನಿರ್ಮಲಾ ಸೀತಾರಾಮನ್ ಅವರು, ವಿ ಸೋಮಣ್ಣ ಅವರು, ಶೋಭಾ ಕರಂದ್ಲಾಜೆ ಅವರು ಇವತ್ತು ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಎಲ್ಲರ ಒಂದು ಒಟ್ಟು ಕಾರ್ಯದಿಂದ ನಮ್ಮ ರಾಜ್ಯಕ್ಕೆ ಒಳ್ಳೊಳ್ಳೆ ಯೋಜನೆಗಳು, ಹೊಸ ಕಾರ್ಯಕ್ರಮಗಳು ಬರ್ತವೆ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದರೆ ಕೇಂದ್ರ ಸಚಿವರಾಗಿ ವಿ ಸೋಮಣ್ಣ ಪ್ರಮಾಣ ವಚನ ಸ್ವೀಕರಿಸಿದ್ದು ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಂಗಳೂರಿನ ವಿಜಯನಗರದಲ್ಲಿ ಸೋಮಣ್ಣ ಕಚೇರಿ ಮುಂಭಾಗ ಅಭಿಮಾನಿಗಳು ತಮಟೆ, ಡೊಳ್ಳು, ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಕಚೇರಿ ಮುಂಭಾಗ ಜಮಾವಣೆಗೊಂಡು ಸೆಲೆಬ್ರೇಟ್ ಮಾಡಿದರು. ವಿ ಸೋಮಣ್ಣ ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡಿದ್ದಕ್ಕೆ ಪುತ್ರ ಅರುಣ್ ಸೋಮಣ್ಣ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿನ್ನಿಪೇಟೆ ಹಾಗೂ ಗೋವಿಂದರಾಜನಗರ ಜನರ ಆಶೀರ್ವಾದದಿಂದ ಸೋಮಣ್ಣ ಅವರ ರಾಜಕೀಯ ಜೀವನ ಶುರುವಾಯಿತು. ಈಗ ಸಂಸದರಾಗಲು ಅವಕಾಶ ಕೊಟ್ಟರು. ಬಿಜೆಪಿ ಹಾಗೂ ಜೆಡಿಎಸ್ ಸಪೋರ್ಟ್ನಿಂದ ಗೆದ್ದಿದ್ದಾರೆ. ಈಗ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು ಕೇಂದ್ರ ಸಚಿವರಾಗಿ ಉತ್ತಮ ಕೆಲಸ ಮಾಡ್ತಾರೆ ಅಂತ ತಂದೆ ಕಾರ್ಯದ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಏನು ಬಿನ್ನಿಪೇಟೆ ಕ್ಷೇತ್ರದ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಶುರುವಾದಂಥ ಒಂದು ಸೋಮಣ್ಣವರ ಒಂದು ರಾಜಕೀಯದ ಒಂದು ಪಯಣ ಅದು ಕಳೆದ ವರ್ಷ ತಮ್ಮೆಲ್ಲರೂ ತಿಳಿದಾಗೆ ವರ್ಣ ಮತ್ತು ಚಾಮರಾಜನಗರದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ಆ ಹೋರಾಟದಲ್ಲಿ ಹಿನ್ನಡೆ ಆಗಿತ್ತು. ಆ ಹಿನ್ನಡೆಗೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಾದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲ್ಲ ಮುಖಂಡರು ಸೇರಿಕೊಂಡು ಸೋಮಣ್ಣವ್ರಿಗೆ ತುಮಕೂರಿನ ಭಾಗದಲ್ಲಿ ಒಂದು ಸಂಸದರಾಗೋ ಒಂದು ಅವಕಾಶವನ್ನು ಕೊಟ್ಟರು. ಆ ಒಂದು ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರು
ಹಾಗೂ ಎಲ್ಲ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಭಾಜಪ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಳಷ್ಟು ತಮ್ಮ ಶಕ್ತಿ ಮೀರಿ ಹೋರಾಟ ಮಾಡಿ ಬಸವರಾಜಣ್ಣವ್ರು ಇರ್ಬೋದು, ಮತ್ತಿತರ ನಮ್ಮ ಭಾಜಪದ ಮುಖಂಡರಿರ್ಬೋದು, ನಮ್ಮ ಏನು ಬಿನ್ನಿಪೇಟೆ ಕ್ಷೇತ್ರದ